ಫುಟ್ಪಾತ್ ವ್ಯಾಪಾರಿಗಳಿಗೆ ಇವತ್ತು ಡೆಡ್ಲೈನ್. ಜುಲೈ 1ರಿಂದ ಫುಟ್ಪಾತ್ ಒತ್ತುವರಿ ತೆರವು ನಡೀತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಖಡಕ್ ಸೂಚನೆಯ ಬೆನ್ನಲ್ಲೇ ಫುಟ್ಪಾತ್ ಮೇಲೆ ಇರತಕ್ಕಂತ ಅಂಗಡಿಗಳನ್ನು ತೆರವು ಮಾಡುವಂತ ಒಂದು ಕಾರ್ಯ ನಡೀತಾ ಇದೆ. ಸೊ ಫುಟ್ಪಾತ್ ಮೇಲೆ ಏನಾದರೂ ಅಂಗಡಿಗಳನ್ನು ಇಟ್ಟರೆ ದುಬಾರಿ ದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಫುಟ್ಪಾತ್ಗಳ ಮೇಲೆ ವಾಹನ ಪಾರ್ಕಿಂಗ್ಗೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಒಂದು ವೇಳೆ ಏನಾದರೂ ಪಾರ್ಕಿಂಗ್ ಮಾಡಿದರೆ ಟೋಯಿಂಗ್ ಆಗೋದು ಫಿಕ್ಸು, ಅಂದರೆ ನಿಮ್ಮ ಗಾಡಿನ ಎತ್ತಾಕೊಂಡು ಹೋಗ್ತಾರೆ ಅಂತ. ವೆರಿ ಸಿಂಪಲ್. ಪಾದಾಚಾರಿ ಸುರಕ್ಷತಾ ಅಭಿಯಾನಕ್ಕೆ ಜಿಬಿಐ ಈಗ ಮುಂದಾಗಿದೆ. ಫುಟ್ಪಾತ್ಗಳ ಮೇಲೆ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಈ ರಸ್ತೆಗಳ ಮೇಲೆ ವ್ಯಾಪಾರ ಮಾಡುವಂಥವ್ರು ಫುಟ್ಪಾತ್ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ. ಸಿಕ್ಕ ಅಂಗಡಿಗಳನ್ನೆಲ್ಲ ಈಗಾಗಲೇ ಆಲ್ರೆಡಿ ಎತ್ತಿಸ್ತಾ ಇದ್ದಾರೆ, ತೆರವು ಮಾಡ್ತಾ ಇದ್ದಾರೆ. ಜುಲೈ ಅವರೇ ಟೈಮ್ ಕೊಟ್ಟಿದ್ದಾರೆ, ಡೆಡ್ಲೈನ್ ಕೊಟ್ಟಿದ್ದಾರೆ. ಜುಲೈ 1ರವರೆಗೆ. ಇವತ್ತೇ ಲಾಸ್ಟು, ನಾಳೆಯಿಂದ ಇಲ್ಲ ಅವಕಾಶ. ನಾಳೆಯಿಂದ ಏನಾದರೂ ಕಂಟಿನ್ಯೂ ಆಯ್ತಂದ್ರೆ ಅದೆಲ್ಲವನ್ನು ಅವರು ತಗೊಂಡು ಹೋಗ್ತಾರೆ, ಅಷ್ಟೇ ಅಲ್ಲ ಫೈನನ್ನು ಹಾಕ್ತಾರೆ ಅನ್ನುವ ವಿಚಾರ ಇದು ಇದೆಯಲ್ಲ ವೀಕ್ಷಕರು. ಇದು ತೀವ್ರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇದಕ್ಕೆ ವಿರೋಧಗಳು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಪಾರ್ಕಿಂಗಿಗೂ ಕೂಡ ಅವಕಾಶ ಇಲ್ಲ ಅಂತ. ಪಾರ್ಕಿಂಗ್ ಮಾಡುವಂಥದ್ರ ಬಗ್ಗೆ ಯಾರೇ ಆಗಲಿ ಅದನ್ನು ಸಹಮತ ವ್ಯಕ್ತಪಡಿಸ್ತಾರೆ ಜಿಬಿಐ ಅಧಿಕಾರಿಗಳದ್ದು. ಆದರೆ ಈ ಬೀದಿ ಬದಿ ವ್ಯಾಪಾರಸ್ಥರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏನಾದರೂ ಆಳವಾಗಿ ಯೋಚನೆ ಮಾಡಬಹುದಾಗಿತ್ತಾ, ಇನ್ನೂ ಸ್ವಲ್ಪ ಗೊತ್ತಿಲ್ಲ. ಬಟ್ ಇದಕ್ಕೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ.